ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತೀರಾ, ಇದು ಕೊಂದ್ಕೊಂಡಿರೋಂಥ ಜಾಗನೇ. ಮತ್ತು ನಿಮಗೆ ಎರಡೂ ಕಡೆ ರೋಡ್ ಬರುತ್ತೆ. ಒಂದು ವೆಸ್ಟ್ ಫೇಸಿಂಗು, ಇನ್ನೊಂದು ಸೌತ್ ಫೇಸಿಂಗು. ನಿಮ್ಗೊಂದು 25ಗಿಂತ ಜಾಸ್ತಿ ನಿಮಗೆ ತೆಂಗಿನ ಮರ ಇರೋವಂಥ ಜಾಗ ಇದು. ಮತ್ತು ನಿಮಗೆ ಕಾರ್ನರ್ ಜಾಗ ಇದು ನೋಡಿ. ನಿಮ್ಗೆ 25ಗಿಂತ ಜಾಸ್ತಿ ತೆಂಗಿನ ಮರಗಳಿದೆ. ಹತ್ತತ್ರ ನಿಮ್ಮ 30 ಮೇಲೆ ಇದೆ ಈ ತೆಂಗಿನ ಮರಗಳು. ಈ ಜಾಗ ಬಂದು 10 ಗುಂಟೆ ಜಾಗ. ಚಿಕ್ಕದಾಗಿ ತೋಟ ಮಾಡ್ಕೋತೀನಿ ಅಂತ ಅನ್ನೋರಿಗೆ ಒಳ್ಳೆ ಜಾಗ. ಜಾಸ್ತಿನೇ ಇದೆ, 30ಕ್ಕಿಂತಲೂ ಜಾಸ್ತಿ ತೆಂಗಿನ ಮರಗಳಿದೆ. ನೀವು ಒಂದು ಜನರಲ್ ಅಂಗಡಿ 1 2 3 4 5 6 7 8 9 10 11 ಒಂದು ಲೈನ್ಗೆ 15 ತೆಂಗಿನ ಮರ ಬರುತ್ತೆ. 15 35ಗಿಂತ ಜಾಸ್ತಿ ತೆಂಗಿನ ಮರಗಳು. ಎಲ್ಲ ತೆಂಗಿನ ಮರಗಳು ಕೂಡ ನಿಮಗೆ 20 ವರ್ಷದ ತೆಂಗಿನ ಮರಗಳು. ತುಂಬಾ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದೆ. ಜೊತೆಲಿ ನಿಮಗೆ ಟೀಕ್ ಮರಗಳು ಇದೆ ನೋಡಿ. ಟೀಕ್ ಮರ ನೋಡಿ. ಮತ್ತು ನಿಮಗೆ ರೋಡ್ ಫೇಸೇ ಬಂದು ನಿಮಗೆ ಒಂದು 300 ಅಡಿ ರೋಡ್ ಫೇಸೇ ಬರುತ್ತೆ. ನಿಮಗೆ ಅಗ್ಲ ಬಂದು ನಿಮಗೆ 300 ಅಡಿ ಬರುತ್ತೆ ನೋಡಿ. ಆ ಕಂಬದಿಂದ ಹಿಡ್ದು ನೋಡಿ, ಆ ಕಂಬದಿಂದ ಹಿಡ್ದು ನಿಮಗೆ ಆ ಕಂಬದವರೆಗೂ 300 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ಮತ್ತು ನಿಮಗೆ ಅಗಲ ಎಷ್ಟಾಯ್ತು, ಉದ್ದ ಬಂದು ನಿಮಗೆ ಒಂದು 100 ಅಡಿ ಬರುತ್ತೆ. ಅಗಲ ಜಾಸ್ತಿ ಇದೆ, ಉದ್ದ ಒಂದು 100 ಅಡಿ ಇದೆ. ಮತ್ತು ನಿಮಗೆ ಊರು ಪಕ್ಕದ್ದೇ ಜಾಗ ಇದು. ಚನ್ನಪಟ್ಟಣಕ್ಕೆ ಇಲ್ಲಿಂದ ಕರೆಕ್ಟಾಗಿ 6.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7 ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಯಾಕೆಂದರೆ ಇದು ಈ ಕಡೆಯಿಂದ ಬರುತ್ತೆ, ಚನ್ನಪಟ್ಟಣದ ಒಳಗಡೆಯಿಂದ ಬರುತ್ತೆ. ಅದಕ್ಕೆ ಚನ್ನಪಟ್ಟಣಕ್ಕೆ 6.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7.5 ರಿಂದ 8 ಕಿಲೋಮೀಟ್ರ್ ಒಳಗಡೆನೇ ಆಗುತ್ತೆ ನೋಡಿ. ಅಗ್ಲವಾಗಿ ತುಂಬಾ ಚೆನ್ನಾಗಿದೆ ಜಾಗ. ಇದನ್ನು ಬೇಕಾದರೆ ನೀವು ಇಬ್ಬರು ಬೇಕಾದರೂ ತೊಗೋಬೋದು ಪಾರ್ಟ್ನರ್ಶಿಪ್ಪಲ್ಲಿ, ಯಾಕೆಂದರೆ ಅಗ್ಲ ಜಾಸ್ತಿ ಇದೆಯಲ್ಲ. ಬಟ್ ಅಂದರೆ 5 ಕುಂಟೆ ಮಾಡೋಕ್ಕಾಗಲ್ಲ. ಅಗ್ಲ ತುಂಬಾ ಚೆನ್ನಾಗಿದೆ. ಯಾರೆಲ್ಲ 10 ಕುಂಟೆ ಆ ಥರ ಒಂದು ಜಾಗ ನೋಡ್ತಾರೆ ಅವ್ರಿಗೆ ಈ ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಮೈಸೂರು ರೋಡ್ಗೂ ತುಂಬ ಹತ್ರ. ಮತ್ತು ವಿಲೇಜ್ ಪಕ್ಕದ್ದು ನೋಡಿ, ನಿಮಗೆ ಊರು ಪಕ್ಕದ್ದೇ ಜಾಗ ಇದು. ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳು ಕಟ್ಕೊಂಡಿದ್ದಾರೆ. ಮತ್ತು ನೀವು ಕೂಡ ಇಲ್ಲೊಂದು ಮನೆ ಕಟ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ಮತ್ತು ಈ ಊರಿಗೆ ಬಸ್ ಹೋಗುತ್ತೆ, ಬಸ್ ಬರುತ್ತೆ ಈ ಊರಿಗೆ. ಮತ್ತು ನೋಡಿ, ನಿಮಗೆ ಟಾರ್ ರೋಡ್ ಪಾಯಿಂಟು ಮತ್ತು ಸಿಮೆಂಟ್ ರೋಡು ನೋಡಿ. ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿದೆ, ತೋಟಗಳೆಲ್ಲ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಪಕ್ಕದ್ದೇ ಜಾಗ. ಇದು 4.5 ಲಕ್ಷಕ್ಕಾಗಿದೆ. ಇದು ಈಸ್ಟ್ ಫೇಸಿಂಗು, ಇದು ವೆಸ್ಟ್ ಫೇಸಿಂಗು. ಇದು ಈಸ್ಟ್ ಮತ್ತು ನಾರ್ತ್ ಫೇಸಿಂಗ್ ಬರುತ್ತೆ. ಇದು ವೆಸ್ಟ್ ಮತ್ತು ಸೌತ್ ಫೇಸಿಂಗ್ ಬರುತ್ತೆ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಊರು ಪಕ್ಕದ್ದೇ ಆಗಿರೋದ್ರಿಂದ ನಿಮಗೆ ನಿರಂತರ ಇದು ಕರೆಂಟ್ ಎಲ್ಲ ಇಲ್ಲಿ ಇದೆ. ನಿಮಗೆ ಇದೇ ಜಾಗದಲ್ಲಿ ಒಂದು 2-3 ಹಲಸಿನ ಮರನೂ ಬರುತ್ತೆ ನೋಡಿ. ಹಲಸಿನ ಗಿಡಗಳು ಎಲ್ಲ ಅವು ಕೂಡ ಫಲ ಕೊಡ್ತಾ ಇದೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 4.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕೆಂದರೆ ಪಕ್ಕದಲ್ಲೂ 4.5 ಲಕ್ಷಕ್ಕೆ ತೊಗೊಂಡಿದ್ದಾರೆ. ಏನು ಇಲ್ದಿರೋ ಜಾಗ, ಪ್ಲೈನ್ ಲ್ಯಾಂಡ್ನೇ ಅಷ್ಟಕ್ಕೆ ತೊಗೊಂಡಿದ್ದಾರೆ. ಇದರಲ್ಲಿ ಎಲ್ಲ ಇದೆ, ಹೆಚ್ಚು ಕಮ್ಮಿ ಮಾಡ್ತಾರೆ. ಯಾಕೆಂದರೆ ಫೇಸಿಂಗ್ ಇರೋದ್ರಿಂದ ಹೆಚ್ಚು ಕಮ್ಮಿ ಮಾಡ್ತಾರೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಈ ಜಾಗ ಬಂದು ನಿಮಗೆ ಇಲ್ವ್ಯೂ ಪ್ರಾಪರ್ಟಿ ಇದು ನೋಡಿ. ನಿಮಗೆ ಇಲ್ವ್ಯೂ ತೋರಿಸ್ತೀನಿ ನೋಡಿ, ಕಾಣಿಸ್ತಿದ್ಯಾ? ಇಲ್ವ್ಯೂ ಇದು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಟಾರ್ ರೋಡ್ ಪಾಯಿಂಟು, ಅಲ್ಲೂ 100 ಅಡಿ ಬರುತ್ತೆ ನಿಮಗೆ. ಊರು ಪಕ್ಕದ ಜಾಗ ನೋಡಿ, ಅಲ್ಲೂ ಊರಿದೆ ನಿಮಗೆ. ಇದು ಊರು, ಎರಡೂ ಕಡೆ ಊರು ಬರುತ್ತೆ. ಊರಿಗೆ ಸೆಂಟ್ರಲ್ ಇರುವಂಥ ಜಾಗ ಇದು.